ಅಲ್ಲಿ ರೇಣುಕಾಸ್ವಾಮಿ ಕೊಲೆ ಆದಾಗ ಶೆಡ್ಡಲ್ಲಿ ಫಸ್ಟ್ ಆಫ್ ಆಲ್ 6ವರೆಗೆ ದರ್ಶನ ಇರಲಿಲ್ಲ. ಅದು ಪ್ರತಿ ಮಾಧ್ಯಮದಲ್ಲಿ ತೋರಿಸ್ತಾರೆ, ಪ್ರತಿಯೊಂದರಲ್ಲಿ ತೋರಿಸ್ತಾರೆ. ಅವನು ರೇಣುಕಾಸ್ವಾಮಿ ಅಂತ ಸಾಚೆ ಮನುಷ್ಯ ಅಲ್ಲ. ಅಂತ ಅಶ್ಲೀಲ ವೀಡಿಯೋ ಫೋಟೋಸ್ಗಳು ಕಳಿಸಿರೋದು ಅವನದು ಫಸ್ಟ್ ಆಫ್ ಆಲ್ ತಪ್ಪು. ಇವಾಗ ಅದೇ ನಮ್ಮ ಅಕ್ಕ ತಂಗಿದ್ರು ಕಳಿಸಿದ್ರೆ ನಾವು ಬಿಡ್ತೀವ? ಯಾರೂ ಬಿಡಲ್ಲ. ನಮ್ಮ ಬಾಸ್ ಮಾಡಿದ್ದೆ ಸರಿ. ಏನೇ ಆಗಲಿ ದರ್ಶನ್ ಸರ್ ಬೇಲ್ ಮೇಲೆ ಆಚೆ ಬಂದೇ ಬರ್ತಾರೆ ಅನ್ನೋ ಗ್ಯಾರಂಟಿ ಇದೆ ನಮಗೆ. ಅವ್ರು ತಪ್ಪೇ ಮಾಡಿಲ್ಲ, ಶಿಕ್ಷೆ ಕೊಟ್ಟವ್ರೆ, ಶಿಕ್ಷೆ ಕೊಡಲಿ. ಅಂಥ ಕಾಮುಕರಿಗೆ ಅವ್ರು ಕೊಟ್ಟರೆ ಶಿಕ್ಷೆನೇ ಕರೆಕ್ಟು. ಅಂಥ ಕಾಮುಕ ಇದ್ದರೆ ಇನ್ನೂ ತುಂಬ ಜನ ಹುಡುಗಿಯರ ಜೀವನ ಹಾಳಾಗ್ತಿತ್ತು. ತುಂಬ ಜನಕ್ಕೆ ಕೆಟ್ಟ ಮೆಸೇಜ್ ಹೋಗ್ತಿದ್ವು. ಅದನ್ನು ಸರಿಪಡಿಸ್ಯವ್ರ ದರ್ಶನ್. ಅವರಲ್ಲಿ ಏನೂ ತಪ್ಪಿಲ್ಲ ಅವ್ರು ಮಾಡಿರೋದ್ರಲ್ಲಿ. ನಮ್ಮ ಬಾಸ್ ಮಾಡಿದೆ ಸರಿ. ಜೈ ಡಿ ಬಾಸ್. ಈಗ ದರ್ಶನ್ಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ದರ್ಶನ್ ಹೇಳ್ತವ್ರು ನಾನು ಕೊಲೆ ಮಾಡಿಲ್ಲ, ಅವ್ರ ಸಹಚರರು ಏನೋ ಇವ್ರು ಬೆದರಿಸಿ ಬಿಟ್ಟು ಹೋಗಿದ್ದಾರೆ ಅವ್ರನ್ನ, ರೇಣುಕಾಸ್ವಾಮಿನ. ಬಟ್ ಸಹಚರರು ಕೊಲೆ ಮಾಡಿದ್ದಾರೆ ಅಂತ ಒಂದು ಆಪಾದನೆ ಇದೆ. ಇದ್ರ ಬಗ್ಗೆ ಏನಂತೀರಿ? ಅವ್ರಿಗೆ ಇವಾಗ ಸಾಕ್ಷಿನೇ ಇಲ್ಲ. ಅವ್ರಿಗೆ ಯಾರನ್ನು ನೋಡಿದರೆ ಅವ್ರಿಗೆ ಹೇಳ್ಬೋದು. ಏನಿಲ್ಲ, ಅವ್ರಿಗೆ ಸಾಕ್ಷಿ ಇಲ್ಲ ಸುಮ್ಮನೆ ಅವ್ರಿಗೆ ಒಳಗಿಡ್ದಾಕಿದ್ರೆ ಎಂದೊಂದೊಂದು ದಿನ ಬೇಲ್ ಆಗೇ ಆಗುತ್ತೆ ಅವ್ರಿಗೆ. ದರ್ಶನ್ ಬೇಲ್ ಸಿಗುತ್ತಂತೀರಾ? ಹಾಂ, ಪಕ್ಕ ಸಿಗುತ್ತೆ. ಅವರು ಪಕ್ಕ ಸಿಗುತ್ತೆ. ಅಷ್ಟೊಂದು ಅಭಿಮಾನಿಗಳಿಗೆ ಗಳಿಸಿದ್ದಾರೆ ಅವರು. ಸ್ವಲ್ಪ ಜನ ಅಲ್ಲ, ನಮ್ಮ ದೇವರವರು ಒಂದು ದಿನ ಬಿಡುಗಡೆ ಆಗ್ತಾರೆ. ಇದು ಪಕ್ಕ. ಇದು ಸಿನಿಮಾದಲ್ಲಿ ಮತ್ತೆ ನಟಿಸ್ತಾರಂತೀರಾ ದರ್ಶನ್? ಪಕ್ಕ ನಡೆಸ್ತಾರೆ. ಅದು ನಡೆಸಲಿಲ್ಲ ಅಂದರೆ ಇಡೀ ಕರ್ನಾಟಕನೇ ಇದಾಗುತ್ತೆ. ಮತ್ತು ನಡೆಸ್ತಾರೆ ಪಕ್ಕ. ಅವರು ನಮ್ಮ ದೇವರವರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.